ನೋಡಿ, ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಅಥವಾ ಚಾಲೆಂಜ್ಗಳನ್ನ ಸವಾಲುಗಳನ್ನ ಸಹಜವಾಗಿ ತಾವು ಸ್ವೀಕರಿಸಿರ್ತಕ್ಕಂಥವ್ರು. ಇದರ ಒಂದು ಫಲದಿಂದ ಏನಾಗುತ್ತೆ, ಸುಖ ದುಃಖಗಳು ಕಷ್ಟ ನಷ್ಟಗಳು ಎಲ್ಲ ಸಮಾನವಾಗಿರ್ತಕ್ಕಂಥದ್ದು, ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ರಿಂದ ಎಷ್ಟೇ ಸವಾಲುಗಳಿದ್ರೂ ಕೂಡ ಧೈರ್ಯದಿಂದ ಧೃತಿಗೆಡದೆ ನಿಲ್ಲುವಂತಹ ಒಂದು ಅವಕಾಶ, ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಮ್ಮೆ ಒಂದು ಒಳ್ಳೆಯ ಸಂತೋಷದ ವಾತಾವರಣ, ಕೆಲವೊಮ್ಮೆ ವಿರಸಗಳು, ಕೆಲವೊಮ್ಮೆ ಹಣಕಾಸಿನ ತೊಂದರೆಗಳು, ಎಲ್ಲೋ ಒಂದು ಕಡೆಯಿಂದ ದುಡ್ಡು ಬಂದ್ಬಿಡೋದು, ಆಮೇಲೆ ಈ ರೀತಿಯಾಗಿ ಏರಿಳಿತಗಳ ಮಧ್ಯದಲ್ಲಿಯೂ ಕೂಡ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ನಿಮಗೆ ಸಿಗ್ತಕ್ಕಂಥದ್ದು. ದೇಹದಲ್ಲಿ ಕೆಲವೊಂದು ಆಯಾಸ ಆದಂತಹ ಒಂದು ಭಾವನೆಗಳಿದ್ರೂ ಕೂಡ ಲವಲವಿಕೆಯಿಂದ ಓಡಾಡ್ತಕ್ಕಂಥದ್ದು, ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನ ಗುರುವಿನ ಪ್ರಭಾವದಿಂದ ಮಾಡ್ತಕ್ಕಂಥದ್ದು. ಸ್ವಲ್ಪ ಆಗಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು. ಮನಸ್ಸಿಗೆ ಏನೋ ಒಂಥರ ಧೈರ್ಯ, ಹಠ, ಹುಂಬುತನ, ಒಂದು ಏನೋ ಒಂದು ಮಾಡಬೇಕು ಅನ್ನುವಂತ ಒಂದು ಛಲ ನಿಮ್ಮಲ್ಲಿರ್ತಕ್ಕಂಥದ್ದು. ಆ ಛಲ ನಿಮ್ಮನ್ನ ಗೆಲುವಿನೆಡೆಗೆ ಒಯ್ಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಂದು ಮನಸ್ಸಿನಲ್ಲಿ ಕೆಲವೊಂದು ಚಿಂತೆಗಳಿರುತ್ತೆ, ಏನೋ ಒಂಥರ ಚಿಂತೆ, ಆಗುತ್ತಾ ಆಗಲ್ವಾ, ನಾವು ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸಾಗುತ್ತಾ ಇಲ್ವಾ ಅನ್ನುವಂತ ಒಂದು ಚಿಂತೆಗಳು ಇರುತ್ತೆ. ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಬೇಸರದ ಭಾವನೆಗಳು ಕೂಡ ಕಂಡು ಬರಬಹುದು. ಈ ದುಷ್ಟ ಜನಗಳಿಂದ ಸ್ವಲ್ಪ ದೂರ ಇರುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ಬಂಧು ಬಾಂಧವರ ಮಧ್ಯದಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ ಇರಬೇಕು. ಈ ವರ್ಷದಲ್ಲಿ ಯಾವುದೇ ಒಂದು ಸಹಿ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಒಂದು ವ್ಯವಹಾರಗಳನ್ನ ಮಾಡ್ತಾ ಇದ್ರು ಕೂಡ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆ ಲಾಭ, ಒಳ್ಳೆ ಅನುಕೂಲತೆಗಳು ಕಂಡು ಬರುವಂತದ್ದು. ಈ ಸ್ಥಿರಾಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ಒಂದಿಲ್ಲೊಂದು ಗೊಂದಲಗಳಿರುತ್ತೆ. ಆ ಗೊಂದಲಗಳನ್ನ ಸರಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಿರಂತರವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನ ಅನುಸರಿಸ್ತಕ್ಕಂಥದ್ರ ಜೊತೆಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯನ್ನು ಅನುಸರಿಸಿದ್ರೆ ಬಹಳಷ್ಟು ಲಾಭಗಳು ಈ ಒಂದು ವರ್ಷದಲ್ಲಿ ಗುರುವಿನ ಪ್ರಭಾವದಿಂದ ಕಂಡು ಬರುತ್ತೆ. ಜೊತೆಗೆ ಈ ಶತ್ರುಗಳಿಂದ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ವಿಚಾರಗಳಲ್ಲಿ ನೀವು ಹೇಳಿಕೆ ಕೊಡುವಂತ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗರೂಕರಾಗಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಮಹತ್ವದ ಕೆಲಸ ಕಾರ್ಯಗಳಲ್ಲಿ ಅನೇಕ ಅಡ್ಡಿ ಆತಂಕಗಳು, ತೊಂದರೆ ತಾಪತ್ರಗಳಿದ್ರು ಕೂಡ ಅದನ್ನ ಸಮಾಧಾನವಾಗಿ ಅದರಲ್ಲಿ ಗೆಲ್ಲುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಮತ್ತೆ ನೀವು ಯಾರನ್ನೇ ನಂಬಬೇಕಾದ್ರೂ ಕೂಡ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗುತ್ತೆ ಇಲ್ಲಿ. ಇನ್ನು ಈ ಒಂದು ವರ್ಷದಲ್ಲಿ ಶನಿ ಮಹಾತ್ಮನ ಪ್ರಭಾವ ಬಹಳ ಮುಖ್ಯವಾಗಿ ಇದನ್ನ ನೀವು ತಿಳ್ಕೊಳ್ಳಬೇಕಾಗತ್ತೆ. ಯಾಕಂದ್ರೆ 12ನೇ ಮನೆಗೆ ಶನಿ ಪರಮಾತ್ಮ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಮಾರ್ಚ್ ನಲ್ಲಿ ನಿಮಗೆ